ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಮಾಧವ ಪ್ರಿಯಾ ಬಂಡವಾಳವನ್ನು ಹೊರತೆಗೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ತನ್ನ ಹೆಂಡತಿಯ ಕಳ್ಳಾಟ ಮಾಧವಂಗೆ ಗೊತ್ತಾಯ್ತಾ? ಈ ಕಡೆ ಗಿರಿಜಾ ರೆಬಲ್ ಆಗಿದ್ದು ಯಾಕೆ, ರಾಂಗ್ ಆಗಿದ್ದು ಯಾಕೆ, ಪ್ರಿಯಾ ಅತಿರೇಕದ ವರ್ತನೆ ನಿಜಕ್ಕೂ ಮನೆಯವ್ರಿಗೆಲ್ಲರಿಗೂ ಕೂಡ ಇರಿಸು ಮುರಿಸು ತರ್ತಿದ್ಯಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಕೇಶವನ್ ಜೊತೆ ಹೋಟೆಲ್ ಹೋಗಿರ್ತಾಳೆ. ಅದೇ ಕಾರಣಕ್ಕೆ ಹೋಟೆಲಿಂದ ಬರಬೇಕಿದ್ರೆ ಪುಂಡ ತಗೊಂಡು ಬಂದಿರ್ತಾಳೆ. ಕಡೆ ಗಿರೀಶ್ ಅವರು ಅಮ್ಮು ಎಲ್ಲರೂ ಕೂಡ ಕರ್ತಿದ್ದೆ, ಬನ್ನಿ ಅತ್ತೆ ಬನ್ನಿ ಅಮ್ಮು ಅಂತ ಹೇಳಿ ಬೋಂಡ ತೊಗೊಂಡು ಬಂದಿದ್ದೀನಿ. ನಾನು ಮತ್ತು ಕೇಶವ ಇಬ್ಬರು ಕೂಡ ಡೇಟ್ಗೆ ಹೋಗಿದ್ವಿ, ತೊಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಅಮ್ಮು ಮತ್ತು ಗಿರೀಶ್ ಅವರಂತೂ ತಿನ್ನೋಕೆ ಶುರು ಮಾಡ್ಕೊತಿದ್ದಾಗೆ ಪ್ರಿಯಾ ಅವ್ರು ಬಂದಿದ್ದೆ, ತೊಗೊಳ್ಳಿ ನೀವು ಕೂಡ ಅಂತ ಮೀನಾ ಹೇಳ್ತಾರೆ. ಆದರೆ ಪ್ರಿಯಾ ಮಾತ್ರ ಏನಿದು, ಯಾಕೆ ಇದನ್ನೆಲ್ಲ ತರೋಕ್ಕೆ ಹೋದ್ರಿ ನೀವು, ಇದನ್ನೆಲ್ಲ ಯಾವ್ಯಾವ ಎಣ್ಣೆಲೆ ಕರ್ತಿರ್ತಾರೋ, ಎಷ್ಟು ದಿನದ ಎಣ್ಣೆ ಆಗಿರುತ್ತೋ, ನಿಮಗೆ ಏನೇ ಬೇಕಿದ್ರೂ ಕೂಡ ನಾನು ಮನೇಲೇ ಮಾಡಿಕೊಡ್ತಿದ್ದೆ ಅಲ್ವಾ, ಯಾಕೆ ಈ ರೀತಿಯೆಲ್ಲ ನೀವು ಏನೇನೋ ತಿನ್ಕೊಂಡು ಬರ್ತೀರಾ ಹೊರಗಡೆಯಿಂದ, ಜೊತೆಗೆ ಮನೆಗೂ ಯಾಕೆ ತರ್ತೀರಾ, ಹೌದು ಅಮ್ಮು ನೀವು ಯಾಕೆ ತಿಂತಿದ್ರಾ, ಕೊಡಿ ಅತ್ತೆ ಕೊಡು ಅಮ್ಮು ಅನ್ನುವಂತ ಹೇಳಿ ಆ ಬೋಂಡಾನೆ ಕಿತ್ಕೊಂಡ್ಬಿಡ್ತಾಳೆ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲೆಲ್ಲ ಹೋಟೆಲ್ನಿಂದ ತಂದು ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ. ಜೊತೆಗೆ ಏನಿದು ಡೇಟಿಂಗು, ಮದುವೆ ಆದಮೇಲೆ ಡೇಟಿಂಗ್ ಎಲ್ಲ ಹೋಗುವ ಏನಿದೆ ಅಂತ ಹೇಳಿ ಪ್ರಿಯಾ ಕೇಳ್ತಿದ್ದಾಗೇ ಇಲ್ಲಿ ಮೀನಾಗೆ ತುಂಬ ಪಿಕ್ಚರ್ ಆಗಿಬಿಡತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ನಾವು ಹೋಗ್ತೀವಿ, ನಮ್ಗೆ ಇಷ್ಟ ಇದೆ, ಜೊತೆಗೆ ಮನೇಲೇ ಮಾಡ್ಕೊಂತಂದ್ರೆ ಏನು ಖುಷಿ ಇರುತ್ತೆ, ಗಂಡನ ಜೊತೆ ಹೋಗಿ ಹೊರಗಡೆ ತಿನ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಲ್ವ, ಅದ್ರಲ್ಲಿ ಆಗೋ ಖುಷಿನೇ ಬೇರೆ ಅಂತ ಹೇಳಿ ಮೀನಾ ಹೇಳ್ತಾರೆ. ತದನಂತರ ಇಲ್ಲಿ ಕಿರೀಚ್ ಅವರು ಏನಿಲ್ಲಮ್ಮ ಪ್ರಿಯಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ಆ ರೀತಿ ಏನಿರೋದಿಲ್ಲ, ಈ ರೀತಿ ತಿಂಡಿ ನಾವು ತಿಂತೇವೆ ಅಂತ ಹೇಳ್ತಾರೆ. ಇಲ್ಲ ಅಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಎಲ್ಲ ತಿಂಡಿ ಎಲ್ಲ ತಿನ್ನಬಾರ್ದು, ಯಾಕಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನನ್ನಿಂದ ನೋಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಾಧವ್ ಅವ್ರು ಕೂಡ ಬರ್ತಾರೆ, ಬೋಂಡ ತೆಗೆದುಕೊಳ್ಳೋಕೆ ಅಂತಲೇ ಮುಂದಾಗ್ತಾರೆ. ಈ ಕಡೆ ಮೀನಾ ಕೂಡ ತೊಗೊಳ್ಳಿ ಭಾವ, ನೀವು ಅವತ್ತು ಇಷ್ಟಪಟ್ಟಿದ್ರಲ್ವ ಅದೇ ಬೋಂಡ ತೊಗೊಳ್ಳಿ ಅಂತ ಹೇಳಿ ಕೊಟ್ಟಾಗ ಮಾಧವ ಕೂಡ ತಿನ್ನೋಕೆ ಹೋಗ್ತಾರೆ. ಆದರೆ ಪ್ರಿಯಾ ಮಾಧವನಿಂದ ಕೂಡ ಕಿತ್ಕೊಂಡ್ಬಿಡ್ತಾರೆ. ನಾನು ಈಗ ತಾನೇ ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಹೋಟೆಲಿಂದ ಈ ರೀತಿ ಏನನ್ನೂ ಕೂಡ ತಿನ್ನಬಾರ್ದು ಅಂತ, ಮತ್ತೆ ನೀವು ತಿಂತಿದ್ರಲ್ಲ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರು ಹೋಟೆಲಿಂದ ಏನೂ ತಿನ್ನಬಾರ್ದು, ನಿಮ್ಗೆ ಏನೇ ಬೇಕಿದ್ರೂ ಕೂಡ ನಾನೇ ಮನೆಯಲ್ಲಿ ಮಾಡಿಕೊಡ್ತೀನಿ ಆಯಿತಾ, ಸುಮ್ಮನೆ ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀರಾ ಅಂದಾಗ, ಅಯ್ಯೋ ಹಾಗೇನಿಲ್ಲ, ಇದು ತುಂಬ ಹೈಜೀನ್ ಹೋಟೆಲಿಂದನೇ ತಂದಿರೋದು, ತುಂಬ ಹೈಜೀನ್ ಆಗಿರುತ್ತೆ ಪ್ರಿಯಾ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಇಲ್ಲ ಇಲ್ಲ ನೀವು ತಿನ್ನಲೇಬಾರ್ದು ಅಂತ ಹೇಳಿ ಪ್ರಿಯಾ ತನ್ನ ಗಂಡನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ಅದರ ನಡುವೆ ಆಯ್ತ ಕಡೆ ಮೀನಾ ಮತ್ತು ಅಮ್ಮು ತುಂಬ ಪಿಕ್ಚರ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಅಮ್ಮು ಪಿಕ್ಚರ್ ಮಾಡ್ಕೋಬೇಡಿ ಅಕ್ಕ ಅಂತ ಹೇಳ್ತಿರ್ತಾರೆ. ಈ ಕಡೆ ಗಿರೀಶ್ ಅವ್ರು ಕೂಡ ಬಂದು ಮೀನಾ ದಯವಿಟ್ಟು ಪಿಕ್ಚರ್ ಮಾಡ್ಕೋಬೇಡಮ್ಮ ಅಂದಾಗ, ಏನಿದು ಅದ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಪ್ರಿಯವ್ರು ಯಾಕೆ ಅಮ್ಮು ಪಾಪ ತಿಂತಾ ಇದ್ಲು ಅದನ್ನು ಕೂಡ ತಿನ್ಕೊಬಿಟ್ರು, ಅವ್ರಿಗೆ ಮಾತ್ರ ಕಾಳಜಿ ಇರೋದಾ, ಹಾಗಿದ್ರೆ ಮನೆ ಮೇಲೆ ನಮಗೆ ಕಾಳಜಿ ಇಲ್ವಾ, ನಮಗೂ ಕೂಡ ಕಾಳಜಿ ಇರುತ್ತಲ್ವ, ನಾನು ಆರೋಗ್ಯ ಹಾಳಾಗೋಂಥ ಕೆಲಸ ಮಾಡ್ತೀನ, ಈ ರೀತಿಯಾಗಿ ಎಷ್ಟು ಬಾರಿ ತಂದಿಲ್ಲ ನಾನು, ಆಗ ಏನಾದ್ರು ಆರೋಗ್ಯ ಹಾಳಾಗಿದೆಯಾ, ಯಾಕೆ ಅವ್ರು ಈ ರೀತಿ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾರೆ, ತಾವು ಒಬ್ಬರೇ ಎಲ್ಲವನ್ನ ಕೂಡ ಮಾಡಬೇಕು, ನನಗೆ ಮಾತ್ರ ಕಾಳಜಿ ಇರೋದು ಅನ್ನೋ ರೀತಿ ಯಾಕೆ ಬಿಹೇವ್ ಮಾಡ್ತಾರೆ, ಇದೇ ರೀತಿ ಆದರೆ ತುಂಬ ತೊಂದರೆ ಆಗುತ್ತೆ ಅಂತ ಮೀನಾ ಹೇಳಿದಾಗ, ನೋಡಮ್ಮ ಮೀನಾ ನನಗೇನು ಮಾಡೋಕ್ಕಾಗತ್ತಾ, ಆ ಪ್ರಿಯಾಗೆ ಬುದ್ಧಿ ಹೇಳೋಣ ಅಂತ ಹೋದರೂ ಕೇಳೋಕೆ ರೆಡಿ ಇರೋದಿಲ್ಲ, ಏನೋ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾಳೆ. ದಯವಿಟ್ಟು ಅರ್ಥ ಮಾಡ್ಕೋ ಮೀನಾ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ, ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೇನೆ, ಆ ಹುಡುಗಿ ಇವಾಗ ಬಂದಿರೋದಲ್ವಾ, ಅಡ್ಜಸ್ಟ್ ಆಗ್ತಾಳೆ, ನಾವು ಈ ರೀತಿಯೆಲ್ಲ ಹೊರಗಡೆ ತಿಂತೀವಿ ಅನ್ನೋದು ಅವಳು ಗೊತ್ತಿಲ್ಲ ಅಲ್ವಾ, ಅವ್ರ ಮನೇಲಿ ಇದು ತಿನ್ನಬಾರ್ದು ಅದು ತಿನ್ನಬೇಕು ಅಂತ ಬೆಳೆಸಿರ್ಬೋದು, ಹೊರಗಡೆ ತಿನ್ನಬಾರ್ದು ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಕೊಟ್ಟಿರ್ಬೋದು, ಅದಕ್ಕೆ ಅವಳು ಆ ರೀತಿ ನಡ್ಕೋತಿದ್ದಾಳೆ ಅಷ್ಟೇ, ನೀನು ಬೇಜಾರು ಮಾಡ್ಕೋಬೇಡ ಮಗಳ ಅಂತ ಹೇಳಿ ಗಿರ್ಜವರು ಸಮಾಧಾನ ಮಾಡ್ತಾರೆ. ಈ ಕಡೆ ಅಮ್ಮ ಕೂಡ, ಹೌದು ಅಕ್ಕ ನೀವೇನು ಕೂಡ ಬೇಜಾರು ಮಾಡ್ಕೋಬೇಡಿ, ನೀವು ಅತ್ತೆ ಎಲ್ಲರೂ ಕೂಡ ಹೋಗಿ ಬೋಂಡಾ ಪಾರ್ಟಿ ಮಾಡ್ಕೊಂಡು ಬರೋಣ ಆಯಿತಾ ಅಂತ ಹೇಳಿ ಹೇಳ್ತಾರೆ. ನಂತರ ಇಲ್ಲಿ ಕೇಶವ ಬರೋಕ್ಕೂ ಮುನ್ನನೇ ನಂದ ಅವರು ಅಂಗಡಿಗೆ ಬಂದಿರ್ತಾರೆ. ಅಂಗಡಿಗೆ ಬಂದಿದ್ದಾಗಲೇ ಕಸ್ಟಮರ್ ಕೂಡ ಅಲ್ಲಿಗೆ ಬರ್ತಾರೆ. ಕೇಶವ ಯಾರಿಗೆ ಡೆಲಿವರಿ ಮಾಡಬೇಕಿತ್ತು ಅವ್ರಿಗಿನ್ನೂ ಕೂಡ ಡೆಲಿವರಿ ಆಗಿರೋದಿಲ್ಲ, ಹಾಗಾಗಿ ಅಂಗಡಿಯಲ್ಲಿ ಬಂದು ಗಲಾಟೆ ಮಾಡ್ತಾರೆ. ನಿಮ್ಮ ಅಂಗಡಿ ಬಾಗಿಲು ಹಾಕಿತ್ತು, 3 ದಿನ ಮದುವೆ ಇತ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ, ಆದರೆ ಇವತ್ತಾರು ಡೆಲಿವರಿ ಕೊಡಬೇಕಿತ್ತಲ್ವ, ಕೊಡ್ತೀನಿ ಅಂತ ಹೇಳಿ ಇಷ್ಟೊತ್ತಾದರೂ ಡೆಲಿವರಿ ಬಂದಿಲ್ವಲ್ಲ, ಇದೇನ ನೀವು ನಡ್ಕೊಳ್ಳೋ ರೀತಿ, ನಾವು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ನೋಡಬೇಕಾಗತ್ತಾ ಅಂತ ಹೇಳಿದಾಗ, ಇಲ್ಲ ಸುಂದರ ಬಂದು ಡೆಲಿವರಿ ಕೊಡ್ತಿದ್ದ, ಅವನಿಗೆ ನಿಮ್ಮ ಅಂಗಡಿ ಅಡ್ರೆಸ್ ಸರಿಯಾಗಿ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದೇ ಕಾರಣಕ್ಕೆ ಹುಡುಕಾಡ್ತಿದ್ದ, ಈಗ ತಾನೇ ನಾನು ಕರೆಕ್ಟ್ ಅಡ್ರೆಸ್ ಕಳಿಸಿದ್ದೀನಿ, ತಕ್ಷಣ ಇನ್ನೇನೋ ಬಂದು ಡೆಲಿವರಿ ಕೊಡ್ತಾನೆ, ದಯವಿಟ್ಟು ಬೇರೆಯವ್ರ ಹತ್ರ ಹೋಗ್ತೀನಿ ಅಂತೆಲ್ಲ ಹೇಳಿಬಿಡಿ, ನಾವು ಎಂದೂ ಕೂಡ ನಿಮಗೆ ರೀತಿ ತಪ್ಪು ಮಾಡಿಲ್ಲ, ಇವತ್ತೇನೋ ರೀತಿ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ ನಂದ ಅವರು. ಸರಿ ಆಯಿತು, ಈ ಒಮ್ಮೆ ಕ್ಷಮಿಸ್ತೀನಿ ಅಷ್ಟೇ, ಬಟ್ ಮತ್ತೆ ಈ ರೀತಿ ಮಾಡಿಕೊಡ್ತು ಅಂತ ಹೇಳ್ತಾರೆ ಕಸ್ಟಮರ್. ನಂತರ ಇಲ್ಲಿ ನಂದ ಅವ್ರಿಗೆ ತುಂಬ ವಿಚಾರ ಆಗುತ್ತೆ. ಅದರ ನಡುವೆ ಕೇಶವ ಅಲ್ಲಿಗೆ ಬರ್ತಿದ್ದಾಗಲೇ, ಕೇಶವ ಇವಾಗ ಬಂದಿದ್ಯಾ
ಇದೆಯಲ್ಲ ಡೆಲಿವರಿ ಕೊಟ್ಟೆ ಅಂದಾಗ ಅಯ್ಯೋ ಡೆಲಿವರಿ ಕೊಡೋಕ್ಕಾಗಲಿಲ್ಲ ಅಪ್ಪ ಗಾಡಿ ಕೆಟ್ಟೋಗಿತ್ತು ಅದಕ್ಕೆ ತಡವಾಯಿತು ಅಂತ ಸುಳ್ಳು ಹೇಳ್ತಾರೆ. ಏನು ಮಾತಾಡ್ತಿದ್ಯಾ, ಅವಾಗ ನೋಡಿದ್ರೆ ಡೆಲಿವರಿ ಕೊಟ್ಟೆ ಅಂತ ಸುಳ್ಳು ಹೇಳಿದೆ, ಇವಾಗ ನೋಡಿದ್ರೆ ಗಾಡಿ ಕೆಟ್ಟೋಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ, ಎಷ್ಟು ಸುಳ್ಳು ಹೇಳ್ತೀಯಾ ನೀನು ಮೀನಾ ಜೊತೆ ಹೋಟೆಲಲ್ಲಿದ್ದೆ ಅನ್ನೋ ವಿಷಯ ನನಗೆ ಗೊತ್ತಾ. ನಾನು ಹೇಳಿದ್ದೆ ಅಲ್ವಾ ಡೆಲಿವರಿ ಕೊಟ್ಟ ನಂತರ ಮೀನಾ ಜೊತೆ ಹೋಟೆಲ್ಗೆ ಹೋಗು ಅಂತ. ನಾನೇನು ಮೀನಾ ಜೊತೆ ಹೋಟೆಲ್ಗೆ ಹೋಗಬೇಡ ಅಂತ ಹೇಳಿರಲಿಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ಕೇಶವಂಗೆ ತುಂಬ ವಿಚಾರ ಆಗತ್ತೆ. ಯಾಕಂದರೆ ನಂದ ಅವರ ಮಾತುಗಳು ಅಷ್ಟು ಚೂರಿ ಚುಚ್ಚುತ್ತಾಗಿರತ್ತೆ. ತದನಂತರ ಇಲ್ಲಿ ಹನುಮಂತನ ಬಂದತೆ ಕೇಶವಂಗೆ ಸಮಾಧಾನ ಮಾಡ್ತಿದ್ದಾರೆ. ಆದರೆ ಕೇಶವ ಮಾತ್ರ ಹನುಮಂತಣ್ಣ ನಾನು ಯಾವತ್ತಾದರೂ ಒಂದಿನಾದರೂ ಅಪ್ಪನ ವಿರುದ್ಧವಾಗಿ ಮಾತಾಡಿದ್ದೀನಿ, ಒಂದಿನ ರಜಾ ತೊಗೊಂಡಿದ್ದಾನೆ, ಇಷ್ಟು ದಿನ ಡೆಲಿವರಿ ಮಾಡೋದ್ರ ಜೊತೆಗೆ ಅಂಗಡಿ ಎಲ್ಲ ಕೆಲಸ ಕೂಡ ಮಾಡಿದ್ದೇನಲ್ವ. ಆದರೆ ಅಪ್ಪ ರೀತಿ ನಡ್ಕೋಬೋದಾ, ಅಪ್ಪ ನಡ್ಕೊಂಡಿದ್ದ ರೀತಿ ಸರಿನಾ, ಎಷ್ಟು ಬೇಜಾರ ಆಗುತ್ತೆ ಗೊತ್ತಾ. ನನ್ನ ಹೆಂಡತಿ ಜೊತೆ ನಾನು ಹೋಟೆಲ್ಗೆ ಹೋಗಿದ್ದೆ ತಪ್ಪಾಗೋಯ್ತಾ ಅಂದಾಗ ಇಲ್ಲ, ಅವನಿಗೆ ಬೇಜಾರಾಗಿದೆ, ಕಸ್ಟಮರ್ ಆ ರೀತಿ ಬಂದು ಮಾತಾಡಿದಾಗ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡು ಆ ರೀತಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಅಷ್ಟು ಬೇಜಾರು ಮಾಡ್ಕೋಬೇಡ, 4 ಗಂಟೆಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ, ಅದೇ ಕಾರಣಕ್ಕೆ ಈಗ ಕಸ್ಟಮರ್ ಬಂದು ಗಲಾಟೆ ಮಾಡಿದ್ರು, ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳಿ ಹನುಮಂತಪ್ಪ ಅವರು ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ನನ್ನ ಮೇಲೆ ಕೂಗಾಡಿದ್ರೆ ಏನು ಅರ್ಥ, ನನಗೇನಾದರೂ ಯಾವತ್ತಾದರೂ ಟೈಮ್ ಹೇಳಿದ್ರ, ನಾನು ಇದೇ ತನಕ ಟೈಮ್ ಕೇಳ್ತೇನೆ ಡೆಲಿವರಿ ಮಾಡಿದ್ದೇನಲ್ವ ಕರೆಕ್ಟ್ ಸಮಯಕ್ಕೆ, ಈಗಲೂ ಅವರು ಟೈಮ್ ಹೇಳಲಿಲ್ಲ. ಹಾಗಂದು ಮಾತ್ರಕ್ಕೆ ನಾನು ನನ್ನ ಹೆಂಡತಿನ ಕಾಯಿಸೋಕ್ಕಾಗ್ತಾ ಇತ್ತಾ, ಒಂದೊಂದು ಡೆಲಿವರಿ ಪ್ಲೇಸ್ಗೂ ಒಂದಷ್ಟು ಡಿಸ್ಟೆನ್ಸ್ ಇದೆ, ಇದನ್ನೆಲ್ಲವನ್ನ ಕೂಡ ಕವರ್ ಮಾಡುವಷ್ಟರಲ್ಲಿ ಖಂಡಿತ ಮೀನಾ ಅಲ್ಲೇ ಕಾಯ್ಕೊಂಡು ನಿಂತಿರಬೇಕಿತ್ತು. ಅದೇ ಕಾರಣಕ್ಕೆ ನಾನು ಹೋದೆ, ನನ್ನ ಹೆಂಡತಿ ಜೊತೆ ಒಂದು ಅರ್ಧ ಗಂಟೆ ಸಮಯ ಕಳೆಯೋ ಅವಕಾಶ ಕೂಡ ನನಗಿಲ್ವಾ ಅಂತ ಹೇಳಿ ಕೇಶವ ನಂದವ್ರ ಮೇಲೆ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ಇನ್ನೂ ಬೇಜಾರು ಮಾಡ್ಕೋಬೇಡ, ನಂದ ಬೆಳಗ್ಗೆ ಅಷ್ಟು ಸರಿ ಹೋಗ್ತಾನೆ, ಹೋಗು ಕೇಶವ ಅಂತ ಹೇಳಿ ಹನುಮಂತನ ಕೂಡ ಕೇಶವನ ಕಳಿಸ್ತಾರೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಕೇಶವ ಯಾಕೆ ರೀತಿ ಇದೆಯಾ ಅಂತ ಗಿರ್ಜವ್ರು ಕೇಳ್ತಿದ್ರೆ, ಪಾಪ ಆಯಾಸ ಆಗಿದೆ ಕೆಲಸ ಮಾಡಿ ಅಂತ ನಂದವರು ವ್ಯಂಗ್ಯವಾಗಿ ಮಾತನಾಡ್ತಾರೆ. ಈ ಕಡೆ ಪ್ರಿಯಾ ಬಂದತೆ ಎಲ್ಲ ಕೂಡ ಬಡಿಸಾಯಿತು, ಇನ್ನೂ ಪಲ್ಯ ಆಯಿತು ತರೋದು ಮರ್ತುಬಿಟ್ಟಿದೆ ಅಂತ ಹೇಳಿ ಬಡ್ಸೋಕೆ ಹೋದಾಗ, ಬೇಡಮ್ಮ ಪ್ರಿಯಾ ನಾನೇ ಬಡಿಸ್ತೀನಿ ನೀನು ಹೋಗಿ ಕುಳಿತುಕೋ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ನಾನೇ ಬಡಿಸ್ತೀನಿ ಅಂತ ಹೇಳಿದಾಗ, ಸುಮ್ಮನೆ ಹೋಗಿ ಕುತ್ಕೊ ನೀನು, ನಾನು ಬಡಿಸ್ತೀನಿ ಅಂತ ತಿಳಿಸಿ ಈ ಕಡೆ ಪ್ರಿಯಾನ ಕೂಡ ಊಟ ಕೂರಿಸ್ತಾರೆ. ನಂತರ ಈ ಮೀನಾ ಮತ್ತು ಗಿರ್ಜವ್ರು ಸೇರಿಕೊಂಡು ಊಟ ಬಡಿಸ್ತಾರೆ. ಆ ಒಂದು ಬದನೆಕಾಯಿ ಪಲ್ಯ ಕೂಡ ಹಾಕ್ತಾರೆ. ಊಟ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹಾಡಿ ಹೋಗ್ಲಿತ್ತಿದ್ದಾರೆ. ಇಷ್ಟು ಚೆನ್ನಾಗಿರೋ ರುಚಿಯಾದ ಊಟನೇ ತಿಂದಿರಲಿಲ್ಲ, ನಿಜವಾಗ್ಲೂ ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ, ಮನಸ್ಸು ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀಯ, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಂದ ಅವರು ಹಾಡಿ ಹೋಗ್ಲಿದ್ದಾರೆ. ಗಿರ್ಜ ಮತ್ತು ಮೀನಾಗೆ ನೋವಾಗುತ್ತೆ. ಆಗ ಇಲ್ಲಿ ಸುಂದರ ಅವರು, ಪಾಪ ನೀನು ಅವತ್ತು ಕೂಡ ಮೀನಾ ಅದು ಪಲ್ಯ ಚೆನ್ನಾಗಿತ್ತು ಅಂತ ಚಪ್ಪರ್ಸ್ಕೊಡ್ತಿದ್ರಿ, ಬಟ್ ಇಷ್ಟು ಹೊಗಳಿಲ್ಲವಲ್ಲ, ಇವ್ರು ಯಾಕೆ ಹೊಗ್ಲೋತಿರೋದು ಅಂದಾಗ, ಮೀನಾ ನಿಂಗೆ ಬೇಜಾರು ಆಯ್ತಮ್ಮ ಹೊಗಳೋದ್ರಿಂದ ಅಂತ ಹೇಳಿ ನಂತ ಅವರು ಕೇಳ್ತಾರೆ. ಇಲ್ಲ ಮಾವ ಅಂತ ಮೀನಾ ಹೇಳೋದಕ್ಕೆ, ಯಾವುದೇ ಬೇರೆಯವ್ರನ್ನ ನಾವು ಹೊಗಳಬೇಕಾದ್ರೆ ಖಂಡಿತ ಅದರಿಂದ ಪಾಠ ಕಲಿಬೇಕಾಗುತ್ತೆ, ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚಬಾಡಬಾರ್ದು ಅಂತ ನಂದವರು ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಗಿರಿಜಾ ಮತ್ತು ಮೀನಾ ಇಬ್ರಿಗೂ ಕೂಡ ಬೇಜಾರಾಗುತ್ತೆ. ಅಷ್ಟರಲ್ಲಿ ವಲ್ಲಭ ಬರ್ತಾರೆ. ನೀವು ಯಾಕೆ ಊಟಕ್ಕೆ ಬರಲಿಲ್ಲ, ತೊಗೊಂಡು ಹೋಗಿ ಅಮ್ಮ ಊಟಕ್ಕೆ ಕೊಡು, ಅವಳಂತೂ ಬರೋದಿಲ್ಲ ಅಂತ ಗೊತ್ತಿದೆ ಅಂತ ಹೇಳಿ ವಲ್ಲಭನ ಕೈಲಿ ಊಟ ಕೊಟ್ಟು ಕಳಿಸ್ತಾರೆ. ಆ ಕಡೆ ಊಟ ಬೇಡ ಅಂದರೂ ಕೂಡ ವಲ್ಲಭನೇ ಈ ಕಡೆ ಸ್ಪೂನಲ್ಲಿ ಊಟ ತಿನ್ನಿಸ್ತಾರೆ. ಅವಳಿಗೆ ಅಪ್ಪ ನೆನಪಾಗ್ಬಿಡತ್ತೆ, ಅಪ್ಪನ ನೆನಪು ಮಾಡ್ಕೋತಾಳೆ. ನಂತರ ಹೊಟ್ಟೆಗೆ ಊಟ ಬೇಡ ಅಂತಲೇ ಎಲ್ಲ ಖಾಲಿ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿ ವಲ್ಲಭ ರೇಗಿಸ್ತಾರೆ. ತದನಂತರ ಈತ ಕಡೆ ಮಾಧವ ಅವರು, ಪ್ರಿಯಾ ನಿನ್ನ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಮಯ ಸಿಗಲಿಲ್ಲ, ಬೆಳಿಗ್ಗೆ ಮನೆಗೆ ಬಂದು ಗಲಾಟೆ ಮಾಡಿದ್ರಲ್ವ, ಆ ರೀತಿಯೆಲ್ಲ ಮಾತಾಡಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ, ನಿನಗೆ ನಿಮ್ಮ ಅಪ್ಪ ಅಮ್ಮ ಒಡವೆ ಕೊಟ್ಟಿದ್ದಾರಲ್ವ, ಅದರಲ್ಲಿ ಒಂದು 2 ಒಡವೆನ ಅಡವಿಟ್ಟು ದುಡ್ಡು ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಡು ಸಾಲ ತೀರಿಸಲಿ ಅಂತ ಹೇಳಿದಾಗ ಇಲ್ಲಿ ಪ್ರಿಯಾ ಶಾಕ್ ಆಗ್ತಿದ್ದಾಳೆ. ಹಾಗಿದ್ರೆ ಡೂಪ್ಲಿಕೇಟ್ ಒಡವೆ ಅನ್ನೋ ವಿಷಯ ಮಾಧವಂಗೆ ಗೊತ್ತಾಯ್ತಾ, ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.